ಎಲ್ಲಿ ಸಿಗದೆ ನಿನ್ನ ಜೋಡಿ ಮಾತಾಡದೈತೆ. ಗೌರ್ಮೆಂಟ್ ಪ್ರತಿಯೊಬ್ಬರು ಆಗ್ಬೇಕಂತಾರ ಪಂಚಾಯತಿ ಪ್ರೆಸಿಡೆಂಟ್. ನಾನು ಪ್ರೆಸಿಡೆಂಟ್ ಆಗಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂಟು ಬಂದ ಬಂಡ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವು ಯಾರು ದೇವ? ಗೋಡೆ ಕೊಡಿ ಗಂಧ ಹತ್ತ ಮತ ವಾಟ ಎಣ್ಣೆಯ ನಿಗ್ರ ಸಖ್ಯ ದೃಶ್ಯ ದೀಪಗಳೆಲ್ಲ ನಡೆಸಿದ ಬ್ರಹ್ಮಾಂಡಗಳೆಲ್ಲ ತತ್ಪರಲ್ಲಂದ ಇಬ್ಬವಾಗಿ ಆಕಾಶ ಮಂಡಲದೊಳು ಪಂಡಿತ ಮನಾಥ ಸೂರ್ಯನ ಭಯಗೊಂಡು ಪದ್ಮ ದಿಗ್ಭಾಂಡಲದೊಳು ಬರೆಯುವ ಬಿಂದು ಪ್ರಾಣ
ಜನ ಕುರ್ರ ಬೋಪಲ ಒಡ್ಡನ ದೂತವನ್ನಾಟ ರಾಜ್ಯ ಸಾಮ್ರಾಜ್ಯವನ್ನ ಸೋತಿರುವ ಕಾರಣ ಅನಿಜಾತಿಗಳು ಒಡಗೂಡಿ ಅರಣ್ಯವಾಸಕ್ಕೆ ಬರುವನಾಥ ಕಂಡು ಸಾರಥಿ ಬಂದು ಸಲ್ಲದೆ ಜೈ ತುಮಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ದೇವಾ ಚುಕ್ಕಾಡಿ ಕಾಟ ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಕಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಗಿದವ ಯಾರು ದೇವ
ಗಂಡನೆಂಬ ಬಿರುದು ಕಪ್ಪುವಂತೆ ತಲೆ ಕಿರೀಟದ ಬಿಳಬಾವುಟೋಮಿ ಶೃಂಗಾರ ತರಮಾದ ರಂಗಮಂಟಪ ಅಂತರಿಸಿ ಹಾ, ಶ್ರೀ ಗುರು ಆಂಜನೇಯಂ ಜಪಿಸಿ ದಿವ್ಯ ರುದ್ರ ಸ್ವಾಮಿಯಂ ಸುತ್ತಿಸಿ ಹಾ. ಎನ್ನ ತಂದೆ ತಾಯಿಯ ಪಾದಕ್ಕೆ ವಂದಿಸಿ ಜಯಗಳಿಗೆ ನಡೆಸಿ ಭೂಪತಿ, ಇನ್ನು ತಿಳಿಯಲಿಲ್ಲದ ಉತ್ತಮನ ನಾಮಂಜದ ರೀತಿ ಇನ್ನೂ ತಿಳಿಯಲಿಲ್ಲ ದೇವ. ಆಘಾತ ಚಿತ್ತ ಬಿಟ್ಟು ಕೇಳು ಚಕ್ರವರ್ತಿಗಳ ಗಂಡನೆಂಬ ಬಿರುದು ಕಾಲ್ಬಂಡೆಯ ಬಿರುದು ಬೆಳೆಯುವ ಬಲಿಸ್ತ ಅಖಂಡ ಗಂಡುಗಳಿಗೆ ಖಾಂಡಿವಿ ಮೂರು ಲೋಕದ ಗಂಡ ಭುಜಬಲ ದಂಡ ಹಾ, ವೈರಿಗಳ ಗಂಡಲಂ ಕಿತ್ತಿ ಜೀವ ಜಾಲಗಳ ಮಂತ್ರ ಕ್ಯಾರಿಸ ರಾಜನಂದು ವೈರಿಗಳ ಗುಂಡಿಯನ್ನು ಬಿರ್ರನೆ ಬಿರಿವಂತೆ ಬೇರಿಗೆ ನೋಡಿಸುವಂತನಗಳೇ ಸಾರಥಿಯ ಕೂಸೆ ಪಕ್ಕಕ್ಕೆ ಬಂದು ನೋಡಿ ಎಡಬಡದ ಕುಡಿದಿದ್ದಾರೆ ಗರ್ಜನ ಮಹಾರಾಜರಾದರೆ ಗರ್ಜನೆಯಿಂದ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರ್ಯ ಎಲ್ಲ ಈ ಸಾರಥಿ ಈ ಸಭಾಂತರಕ್ಕೆ ಬಂದ ತತ್ಪರಗಳನ್ನು ಕೇಳಿದ್ಯಾ? ಹೌದು ದೇವ. ಗೋಪಾಲಾದಿಗಳು ಸೇರಿ ನಮ್ಮನ್ನು ಮೋಸಗೊಳಿಸಿ ರಾಜಾತಿ ಸಾಮ್ರಾಜ್ಯ ಅಪಹರಿಸಿ ಅರಣ್ಯಕ್ಕೆ ಕಳಿಸಿದ ಕಾರಣ ಹಾ, ಅಗ್ರಜಾನ ಜಾತಿಗಳ ಒಡಗೂಡಿ ಅರಣ್ಯಕ್ಕೆ ವರ್ಣವಾಯಿತು ಕಂಡಿಯ ಸಾರಥಿ ಎಂಬ ಜನ ನಮ್ಮ ಅಗ್ರಜವನ್ನು ತೋರಿಸುವ ಕ್ಷಣ ನಿಮ್ಮಿಷ್ಟದಂತೆ ಆಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿರಿ, ಜಾಗೃತಿ. ಮಾರೇಶಿ ಪ್ರೇಮ ಅಗ್ರವಾಲ್ ಇಬ್ರಾಹಿಂ ಅವರು, ಅಂತಾಪುರ ವೆಂಕಟೇಶ, ಎನ್ ರಾಮಯ್ಯ, ಗ್ರಾಮ ಪಂಚಾಯತ್ ಸದಸ್ಯ. ಭೀಮಸೇನ, ನಿನಗೆ ಶುಭವಾಗಲಿ. ಈ ಧರ್ಮಾಸನವನ್ನು ಅಲಂಕರಿಸುವಂತವನಾಗು. ನಮೋ ನಮೋ ಧರ್ಮನಿಂದನ ಮಾಡುವೆ ನನ್ನ ಪಾದ ಪದ್ಮಗಳಿಗೆ ವಂದನ. ಲೋಕೈಕ ವೀರನಾದ ಪಾರ್ಥ, ನಿನಗೆ ಶುಭವಾಗಲಿ. ಈ ಧರ್ಮಾಸನವನ್ನು ಅಲಂಕರಿಸುವಂತವನಾಗು. ಪಂಚವಲ್ಲಭಿಯಾದ ಪಾಂಚಾಲಿ, ನಿನಗೆ ಶುಭವಾಗಲಿ. ಈ ಉನ್ನತ ಸ್ಥಾನದಲ್ಲಿ ಮಡಗಿಸುವಂತವಳಾಗು. ಆಯೇ ನಳಿನಾಂಬಿಕೆ ಪ್ರಾಣೇಶ್ವರ, ಪೋರಿ ಪೋರಿಯಿಂದ ಹಿರಿಯನಾದ ಹಣ್ಣಯ್ಯನನ್ನು ಯಾತಕ್ಕೆ ಬಾಧಪಡಿಸುತ್ತಿರುವಿ? ನೀನು ಯಾತಕ್ಕೆ ಭಯಪಡುತ್ತಿರುವಿ? ಆಯೇ ಕಾಂತೆ, ಆತ ಈಕೋ ನದಿ ಒಳಗೆ ಒಣಗಿದ ಬಳಿಕ ಮಳೆ ಹನಿಗೆ ಹಂಚಿಕೊಳ್ಳುವುದು ಯಾತಕ್ಕೆ? ಆಯೇ ಸುಂದರಿ ಸುಂದರ, ಒಳಿಗೆ ದಂಡ ಭುಜಬಲ ದಂಡ ಮಂಡಿತರಾದ 5 ಮಂದಿ ಗಂಡರಿದ್ದು ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರವೇನ ದ್ರೌಪದಿ ಅಣ್ಣಯ್ಯನನ್ನು ಅದಕ್ಕೆ ಬಲಪಡಿಸುತ್ತಿ. ಆತ ಆಯೇ ಕಾಂತೆ, ಹೇಳುವೆನು ಕೇಳು. ಆದ್ಯನು ಸಂಸ್ಕಾರವಾಗಿ ಹೇಳು. ಆ
ಮಾಡುವೆ ಎಂದು ನುಡಿದೆಯಲ್ಲ, ಅಣ್ಣನ ಆಜ್ಞೆ ಕೈಗಳಿಗೆ ಸಿಲುಕಿದ್ದೇವೆ ಕ್ರಾಂತಿ. ನನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಅದು ಯಾತಕ್ಕೆ ನಂಬಿಕೆ ಇಲ್ಲ ಪ್ರಿಯ? ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ? ಅಂದು ಗಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ ಹ, 5 ಮಂದಿ ಗಂಡಂದರು ಗಂಡ ಸತ್ತ ರಂಡಿಯಂತೆ ಕುಳಿತಿದ್ರಲ್ಲೋ ಪ್ರಾಣಪತಿ, ಹೇಗೆ ಕಾಪಾಡುತ್ತಿ? ಹೇ ಸುಲ್ಲ ಲಲಿತ ಮಧ್ಯುತ್ತರ ಭವತಿ ಅಂತ ಬೋಡಿಗ ಕುಲಗೇಡಿಗಳಾದ ಕೌರವರೆಂಬ ಮೂರ್ಖರಂ ಹಾಗಲ ಸದಬಡಿದು ಯಮಪುರಕ್ಕೆ ಕಳಿಸಿಬಿಡುತ್ತಿದ್ದೆ. ಅಂತೆ ಅಂತ ಆದರೆ ಅಣ್ಣನ ಆಜ್ಞೆಯ ಉಲ್ಲಂಘಿಸಬಾರದೆಂದು ನಿರ್ಧರಿಸಿಕೊಂಡಿರುವೆನು. ಅದೇ ರಮಣಿ, ರಮಣ, ಇದು ಹಾಗಿರಲಿ ಕೋ ನಿನ್ನ ಸ್ವಯಂವರ ಕಾಲದಲ್ಲಿ ನಿನ್ನ ಜನಕ ನೆಟ್ಟ ಚಾಪವನ್ನ ಬಳಿಗ ದೀಪದೊಳಗೆ ಮೀರಿದ ಚಾಪವನ್ನು ಮೂಡಿದವನ ನಾನೆಂಬುವುದೇ ಮರೆತಿಯದ ಕಾಮಿನಿ ಕಾಮಿನಿ ಪ್ರಾಣೇಶ್ವರ, ನಾನೇಶ್ವರೇ, ಮತ್ತೆ ಹೇಳಿವಿನಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳಿಸುತ್ತಾರೆ. ಬಂದಿದ್ದು ಬರಲಿ ಸಿದ್ದೇಶ್ವರನ ದೈವಂತದಲ್ಲಿ, ಮುಂದೆ ಹೇಗೆ ಮಾಡುವುದು ಕಾಂತ ಗುಣವಂತ. ಹೇ ಕಮಲಾಕ್ಷಿ, ನೀನು ಇಷ್ಟು ಸಂಶಯ ಪಡುವುದು ಯಾತಕ್ಕೆ? ಲೋಕ ರಕ್ಷಕನಾದ ಪರಮಾತ್ಮನೇನಾದರೂ ಪಕ್ಷಪಾತವೇ ಹೇಗೆ? ಹೇ ಕಾಂತಿ, ನಮ್ಮನ್ನು ರಕ್ಷಿಸುವುದ ಸಮಕ್ಷರಿಗೆ ಬಾರವೇ? ಹೇ ಸುಂದರಿ, ಸುಂದರ, ನೀನು ಎಷ್ಟು ಮಹತ್ವ ಧೈರ್ಯ ಪಡಬೇಡ ರಮಣಿ, ಮಾಡದ್ರಿ ಆಲೋಚನೆ. ಅಹೋ ಅಣ್ಣಯ್ಯ, ಅಹೋ ತಮ್ಮ ಅರ್ಜುನ, ನೀನು ಈ ರೀತಿ ಮೌನದಾರಿಯಾಗಿ ಕುಳಿತು ಯಶನ ಮಾಡುವುದು ಯಾತಕ್ಕೆ? ಅಗ್ರಜ, ಅನುಜ, ಬಂದಿದ್ದು ಬರಲಿ ಗೋಪಾಲನ ದಯ ಒಂದರದೆ ಅನ್ನ. ನೀನು ಯಾತಕ್ಕೆ ಚಿಂತೆಯನ್ನು ಮಾಡುತ್ತೀಯ ಧರ್ಮನಂದನ? ಮಾಡುವ ನಿನ್ನ ಪಾದ ಪದ್ಮಂಗಲಿಗೆ ವಂದನ. ಅರ್ಜುನ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳ ಧರ್ಮನಂದನ.
ಅಣ್ಣ ವಾಯುನಂದನ ಪರಿಪರಿಯಿಂದ ಒಂದು ಅರಣ್ಯಕ್ಕೆ ಬಂದರೆ ಇಲ್ಲಿ ರಾಕ್ಷಸರ ತೊಂದರೆಯು ಪ್ರಬಲವಾಗುತ್ತಿರುವುದು. ಶಿವ ಶಿವ, ನಾವು ಎಲ್ಲಿ ಮಕ್ಕಳು ವಿಧಿಯು ಎಮ್ಮನ್ನು ಬೆನ್ನಟ್ಟಿ ಕಾಡುತ್ತಿರುವನು. ಆದ ಕಾರಣ ಇದು ತಾವ ಜನ್ಮದ ಕರ್ಮವೋ ತಿಳಿಯಲಿಲ್ಲ. ಶಿವ ಶಿವ ಮಾಡೋ ಪರಾಭವ. ಆಹೋ ಅಣ್ಣ ಧರ್ಮನಂದನ, ಹೀಗೇನು ನಿನ್ನ ಮರಣತನ? ಅಹೋ ಪಾರ್ಥ, ಒಳಗೆ ಬಿದ್ದ ಮೊಲದಂತೆ ಪರಿಪರಿಯಿಂದ ಹಠಕ್ಕೆ ಬರುವ ಹಗ್ರಜ ಅನುಜ, ಈ ಪರಿ ಬರುವ ಕ್ಷಣಕ್ಕೆ ಬರುವ ಸುಖ ದುಃಖಗಳೇನಾದರೂ ತಪ್ಪಿ ಹೇಗೆ? ಹ ಅಹೋ ಮಾಮಿ, ಅಹೋ ಧರ್ಮನಂದನ, ಅರ್ಜುನ, ಇದಕ್ಕೊಂದು ಶ್ಲೋಕವನ್ನು ಹೇಳುವನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳುದು ಪಾರ್ಥ? ಭವತ್ವತ್ಪಲ ಕೋಮಲಂ ಮಾಪಸುತ ಮಹಾಶೈಲಂ ಶೀಲ ಸಂಗತ್ ಕರ್ಕಶಂ. ಆಹೋ ಅಣ್ಣಯ್ಯ, ಇದರ ತಾತ್ಪರ್ಯವೇನೆಂದರೆ, ಇದರ ತಾತ್ಪರ್ಯವೇನು ತಮ್ಮಯ್ಯ? ಮಹಾತ್ಮರಾದವರು ಸಂಪತ್ತು ಬಂದ ಕಾಲದಲ್ಲಿ ಮಲ್ಲಿಗೆ ಹೂವಿಗಿಂತಲೂ ಮೃದುವಾಗಿರಬೇಕು. ಆಪತ್ತು ಬಂದ ಕಾಲದಲ್ಲಿ ಬೆಟ್ಟದ ಕಲ್ಲಿಗಿಂತಲೂ ಗಟ್ಟಿಯಾಗಿರಬೇಕಣ್ಣ ಧರ್ಮನಂದನ. ಈಗಿನ ಧರ್ಮ ಶಾಸ್ತ್ರದ ವಚನ. ಅಹೋ ಪಾರ್ಥ, ಆಹೋ ಧರ್ಮನಂದನ, ನೀನು ಹೇಳುವ ಧರ್ಮಶಾಸ್ತ್ರವೇನು ಸತ್ಯ. ಹೌದಾ ಗಜ? ಆದರೂ ಹುಟ್ಟಿದಾರಭ್ಯ ಎಂಬಂತ ಕಷ್ಟ ಪಡುತ್ತಿರುವರು ಈ ಸೃಷ್ಟಿಯೊಳಗಿರಲಿಕ್ಕಿಲ್ಲ ಪಾರ್ಥ. ನಾವು ಈ ಭೂಮಿಯಲ್ಲಿರುವುದು ಅರ್ಥ. ಆಹೋ ಸತ್ಯ ನಿಧಿಯಾದ ಧರ್ಮಪುತ್ರ ನಿರ್ಮಲ ಚರಿತ್ಯ. ಅರ್ಜುನ, ನಮಗಿಂತಲೂ ಕಷ್ಟಪಟ್ಟವರು ಈ ಸೃಷ್ಟಿ ಒಳಗೆ ಯಾರಿಲ್ಲವನ್ನು ಹೇಳಿದೆಯಲ್ಲ. ಹೌದು ಪಾರ್ಥ. ಸೂಚ್ಯವನ್ನಾಡಿ ದೇಶ ಭ್ರಷ್ಟನಾಗಿ ಕಡು ಕಷ್ಟವಿಲ್ಲವೇ ಅನುಜ, ಮಹಾಂದಾತರು ಸತಿ ಸುತರಂ ಕಳೆದುಕೊಂಡು ಓಡಾಡಲಿಲ್ಲವೇ? ಚಂದ್ರನ ವಲಯನ್ನಾಳಾಗಿ ಕಾಡು ಕಾಯಲಿಲ್ಲವರ ಧರ್ಮಾರ್ಯ ತಿಳಿದು ನೋಡ ಮುಂದಿನ ಚರ್ಯ. ಅರ್ಜುನ, ಹೇಳುವರೆ ಚೆನ್ನಾಗಿ ಕೇಳು. ಆಜ್ಞೆಯನ್ನು ಸವಿಸ್ತಾರವಾಗಿ ಹೇಳು ಯಮನಂದನ.
ಸುಮ್ಮನೆ ಕುಳಿತಿರುವುದು ಒಳಿತಲ್ಲ ಅನುಜ. ಅಗ್ರಜ, ಅದೃಷ್ಟವು ಗಟ್ಟಿಯಾಗಿರುವುದೆಂದು ನಂಬಿ ಬೆಟ್ಟವನ್ನೇರಿ ಬೀಳಬಹುದೇ? ಕಾಲವರಿತು ನಡೆಯಬೇಕು, ಮೂಲವರಿತು ಮಾತನಾಡಬೇಕು. ಅಂದ ಹಾಗೆ ಸದ್ಯ ನಮಗಿನ್ನೂ ತಾತ್ಕಾಲಿಕವೂ ಬರುವಂತಿಲ್ಲ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಮನದನ? ಬಕಾಸೂರ, ಕಿಮ್ಮೀರ, ಇಡಂಬಾಗಿ ರಕ್ಕಸರಂ ಕೊಂದೆವು. ಅವರ ವಂಶದವನಾದ ಜಟಾಸೂರನು ಸಹ ನಮ್ಮ ಮೇಲೆ ವೈರಿಯಾಗಿರುವನು. ಈ ಪರಿಯಿಂದ ರಕ್ಕಸರು ವೈರಿಗಳಾಗಿರುವರು. ಆದ ಕಾರಣ ನಾವು ಇಲ್ಲಿ ಇರುವುದು ಒಳ್ಳೆಯದಲ್ಲ. ಬದರಿಕಾಶ್ರಮಕ್ಕೆ ಹೋಗೋಣ ನಡಿ ಪಾರ್ಥ. ನಾವಿಲ್ಲಿರುವುದು ಅನರ್ಥ. ಅಗ್ರಜ, ಹೇಳುವನು ಕೇಳು. ಅನುಜ, ಚೆನ್ನಾಗಿ ಹೇಳು. ನಾವು ಎಲ್ಲಿದ್ದರೂ ಒಂದೇ ಒಂದೇ ತಂಬಿಗೆ ಇರೋ ಇದು ಕೆರೆಯಲ್ಲಿ ತುಂಬಿದರೂ ಒಂದೇ, ಸಮುದ್ರದಲ್ಲಿ ತುಂಬಿದರೂ ಒಂದೇ. ಕೆರೆ ಒಳಗಿನ ಜಲವೇನಾದ್ರೂ ಕಡಿಮೆ ಆಗೋದಿಲ್ಲ. ಅಹೋ ಅಗ್ರಜ, ಅನುಜ, ನಾವು ಊರಲ್ಲಿ ಇರಲಿ, ಅರಣ್ಯದಲ್ಲಿ ಇರಲಿ, ಸಮುದ್ರದಲ್ಲಿ ಅಡಗಿರಲಿ, ವಿಧಿಯು ಕಾಣುವ ಕಾಲಕ್ಕೆ ಎಲ್ಲಿ ಒಕ್ಕರ ಬಿಡಲು ಬದ್ರಿಕಾಶ್ರಮಕ್ಕೆ ಹೋದ ಮಾತ್ರಕ್ಕೆ ಬರುವ ಸುಖ ದುಃಖಗಳೇನಾದ್ರೂ ತಪ್ಪಿವಾಗ ಧರಣಿಪತಿ ಬಿಡು ಬಿಡಿ ನಿನ್ನ ಮಂದಮಕ್ಕೆ. ಚತುರಮತಿಯುತನಾದ ಸೂತ ಲೋಕ ಪ್ರಖ್ಯಾತ. ಪಾರ್ಥನ ಅಭಿಪ್ರಾಯವೇನು ತಿಳಿಯಿತು. ನನ್ನ ಮಾತು ಆತನಿಗೆ ಅಸಮ್ಮತವಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ. ಭೀಮಸೈನನನ್ನು ಸ್ವಲ್ಪ ಕೇಳಿ ನೋಡುತ್ತೇನೆ. ಖಂಡಿಯ ಸಾರಥಿ, ಹೋಗು ನೀ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ದೇವ. ಹನುಮಂತಪ್ಪ ಇವರು ಭೀಮನ ಪಾತ್ರ ಮಾಡಿದವರಿಗೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಧರ್ಮನಂದನ, ಕೇಳುವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಧರ್ಮನಂದನ.
ಹೋಗಬೇಕೆಂದರೆ ಅರ್ಜುನನ ಮನಸ್ಸಿಗೆ ಬಂದಂತೆ ಕಾಣುತ್ತಿಲ್ಲ. ಆದ ಕಾರಣ ನಿನ್ನ ಮನಸ್ಸಿನ ಅಭಿಪ್ರಾಯವು ಹೇಗಿರುವುದು ಹೇಳು ಭೀಮ. ವೈದಿಗಳನ್ನು ಕೊಲ್ಲುವುದಕ್ಕೆ ನೀನೇ ನಿಸ್ಸೀಮ. ಸತ್ಯ ನಿಧಿಯ ತಪ್ಪು ಹ, ನನ್ನ ಮನಸ್ಸಿನಲ್ಲಿ ಅಭಿಪ್ರಾಯವು ಹೇಗಿದೆಯೆಂದು ಯಾತಕ್ಕೆ ಹೇಳುತ್ತೀಯ? ಹ. ನಿನಗೆ ಸಮ್ಮತಾದ ಮಾತುಗಳನ್ನು ಹೇಳ್ತೀನಿ, ನೀನು ಸಮ್ಮತ್ತು ಪಡುತ್ತೀಯ? ಎಲ್ಲವಾದರೆ ಈ ಭೀಮನ ಗೋಟಾಮಿಕವನ್ನೇ ಮಾಡುತ್ತೀಯ. ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ, ನೀನೇ ಎನ್ನ ಮಾತು ಕೇಳಿದರೆ ಈ ಅರಣ್ಯವಾಸ ನಮಗೆ ಬರುತ್ತದೆ. ಸಟಕರವು ಕುರುಡನ ಮಗನ ಕೈವಸವಾಗುತ್ತಿದ್ದೆ. ಅಯ್ಯೋ ಧರ್ಮವೇ ಜಯವೆಂದು ಸರ್ವ ಐಶ್ವರ್ಯ ನಾಶಪಡಿಸಿ ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ, ನಮ್ಮನ್ನೆಲ್ಲರನ್ನ ಹಡಲಿಗೆ ಕಳಿಸಿಬಿಟ್ಟೆ. ಇದು ಹಾಗಲೇ ಅಣ್ಣ ಧರ್ಮನಂದನ, ತಮ್ಮ ಭೀಮಸೇನ, ಆ ಧೃತರಾಷ್ಟ್ರನೆಂಬ ಪಾತಕನಲ್ಲಡ್ಡ ಬಾಟವನ್ನು ಆಡುವುದಕ್ಕೆ ಇದರನೆಂಬ ಜನರನ್ನು ಕರೆದುಕೊಂಡು ಬರುವುದೇ ಇಂದ್ರ ಪ್ರಸ್ತಾಪಕ್ಕೆ ಕಳಸದಲ್ಲಿ ನಿನ್ನ ಕಾಲು ಕರಿಗಳಿಗೆ ಹಸ್ತನಾವತಿಗೆ ಹೋಗಬೇಕೆಂದು ಬೇಡಿಕೊಳ್ಳಲಿಲ್ಲ ರಾಜಾಗ್ರಗಣ. ಅಹೋ ವಾಯುತನಯ, ತಾವು ಹೆಮನಂದನ, ಆಡಬಾರದು ಇಂಥ ಬೇಸರದ ನುಡಿಯ. ಅದು ಯಾತಕ್ಕಾಡಬಾರದು? ಧೃತರಾಷ್ಟ್ರನು ನನಗೆ ದೊಡ್ಡಪ್ಪನಾದರೆ ನಿನಗೆ ದೊಡ್ಡಪ್ಪನಲ್ಲವೇ ಅನುಜ? ಅಗ್ರಜ, ಇಂಥ ಮಾತುಗಳನ್ನಾಡಿದರೆ ಮಹಾಪಾಪ ಬರುವುದು. ಇಂಥ ರೀತಿಯು ನಿನಗೆ ತರವಲ್ಲ ಸೂರ. ತಂದೆ ಮೇಲೆ ಏತಕ್ಕಿಷ್ಟು ಬೇಸರ? ಆಹೋ ಅಣ್ಣ ಧರ್ಮನಂದನ, ನಮ್ಮ ಭೀಮಸೇನ, ಆ ಪಕ್ಷಪಾತಕನಾದ ಧೃತರಾಷ್ಟ್ರ ಎಂಬ ದೃಢ ಕುಂಡಿಯಂ ಸುದ್ದಿಯನ್ನು ಅಗ್ರಜ, ನನಗೆ ಪಾಪವು ಬಂದರೆ ಚಿಂತೆವಿಲ್ಲ, ನಿನ್ನ ಕುತ್ತಿಗೆ ಬೈದು ಬಿಡ್ತೀನಿ ನೋಡು. ಆಹೋ ಅಗ್ರಜ, ಅನುಜ, ಮಗನಾದ ಕುರುಪತಿಗೆ ಪಟ್ಟಂ ಕಟ್ಟಿದನು, ನನಗೆ ವನವಾಸಕ್ಕೆ ನಮ್ಮ ಕೊಟ್ಟನು. ಆಹೋ ಅಗ್ರಜ, ಅಹೋ ಅನುಜ, ಅವನ ಸುದ್ದಿ ಹೆಣ್ಣ ಮುಂದೆ ಎತ್ತಬೇಡ ಅಣ್ಣ ರಾಜಾಗ್ರಗಣ. ಭೀಮಸೇನ, ಹೇಳುವುದು ಕೇಳು. ಧರ್ಮನಂದನ ಅದನ್ನು ಚೆನ್ನಾಗಿ ತೀರಾದಲ್ಲಿ ಭೀಮಾನೆ, ಎಲ್ಲ ನುಡಿಗೆ ರಾಜಾಗನೆ. ತೀರಾದಲ್ಲಿ ಭೀಮಾನೆ, ಎಲ್ಲ ನುಡಿಗೆ ರಾಜಾಗನೆ. ಮನಗಳು ಶಾಂತಿ ಮಾಡು, ಮನಗಳು ಶಾಂತಿ ಮಾಡು.
ಆಗ್ರದ ಚಿಕ್ಕಮಣಿ ತಂದೆ ತಾಯಿಗಳು ಮಕ್ಕಳನ್ನು ಮನಃಪೂರ್ವಕವಾಗಿ ಎಂದೂ ಬೈಯುವುದಿಲ್ಲ, ದ್ರೋಹ ಬಂದು ಮೊದಲೇ ಮಾಡುವುದಿಲ್ಲ. ಇದನ್ನರಿಯದೆ ಹಿರಿಯರಂ ಜರಿಯಬಾರದು, ಪರರಂ ನೋಯಿಸಬಾರದು. ಮಾತು ಕೊಟ್ಟ ಭಾಷೆಯಂ ತಪ್ಪಬಾರದು, ಸತ್ಯಗುಣ ಬಿಡಬಾರದು. ಅಹೋ ಅನುಜಾಗ್ರಣಿ, ಆಗ್ರದ ಚಿಕ್ಕಮಣಿ ಸತ್ಯವನ್ನು ಪರಿಪಾಲಿಸಿ ನಳ ಹರಿಶ್ಚಂದ್ರ ಮಹಾರಾಜರು ಬಂದ ಕಷ್ಟಗಳೆಲ್ಲ ದೂರ ಮಾಡಲಿಲ್ಲವೇ? ಯಾವ ಕಾಲದಲ್ಲಿಯೂ ದುಡಿತೆಯಿಂದ ನಡೆದವರಿಗೆ ಬಂದ ಕಷ್ಟಗಳು ಏನು ಮಾಡುವುದಿಲ್ಲ ತಮ್ಮ, ಇದೇ ನಮ್ಮ ಧರ್ಮ. ಆಹೋ ಆಗ್ರದ ಅಹೋ ಅನುಜ, ಒಂದು ಶ್ಲೋಕವನ್ನು ಹೇಳ್ತೀನಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸಂಕಟ ರೂಪೋತ್ತಂ ಚಾನಿತ್ಯಂ ಚೋರನಾನಂ ಧ್ವಜ ಬಂಧನಂ ಕನ್ನಯ ಸಂಗ್ರಹ ನಿಶ್ಚಯ ಮಾಡುವ ಲೋಕ ಸತ್ಯನಿ ಕಾರ್ಯದ್ದು. ಹಕ್ರಜಾಯಿತ ತಾತ್ಪರ್ಯವೇನೆಂದರೆ, ಇದರ ತಾತ್ಪರ್ಯವೇನು ತಮ್ಮ? ತನಗೆ ಸಂಕಟ ಬಂದ ಕಾಲದಲ್ಲಿ ರಾಜ್ಯದ ಸನ್ನಿಧಿಯಲ್ಲಿ ಜನರಿಗೆ 20 ಬಂದ ಕಾಲದಲ್ಲಿ ಕನ್ನಯ ನಿಶ್ಚಯ ಮಾಡುವ ಕಾಲದಲ್ಲಿ ಸುಳ್ಳನ ಹೇಳಬಾರದು. ಇದು ಅಲ್ಲದೆ ಸತ್ಯಂ ಸಾಗಿಸಿದನು ಚತ್ತರು ಚಂದ್ರಾದಿಗಳು ಉತ್ತಮ ಪದವಿಯನ್ನು ಪಡೆದನೆಂದು ಹೇಳುತ್ತಿರಲ್ಲ. ಯಾತುಗಳು ನಮಗೆ ಇಲ್ಲವಾದ್ದರಿಂದ ನಿನ್ನ ಧರ್ಮಗಳನ್ನು ಬಿಟ್ಟು ಬಿಡು. ಹಾವು ಹಾಕಜ ಅನುಜ, ಮಾಡುವುದಕ್ಕೆ ಅಪ್ಪಣೆ ಕೊಟ್ಟು ನೋಡ್ತಾರೆ ಮನಂದನ ಮಾಡುವ ನಿನ್ನ ಪಾದ ಪದ್ಮಗಳೇ ಅಹೋ ಅನುಜಾಗ್ರಣಿ, ಆಗ್ರದ ಚಿಕ್ಕಮಣಿ, ನೀನು ಕುರುಪತಿಯಂ ಕೊಲ್ಲುವುದಕ್ಕೆ ಅಪ್ಪಣೆಯಂ ಕೇಳುವೆಯಲ್ಲ, ಇದು ಸರ್ವತ ನ್ಯಾಯವಲ್ಲ. ಆದಿ ಆತಕ್ಕೆ ನ್ಯಾಯಾಲಯ ಮನಂದನ. ಇಗೋ ಮಡದಿ ಮಡಿಯಲಾದ ದ್ರೌಪದಿಯು ಮಡಿಯಲಿ ಒಡಹುಟ್ಟಿದವರಲ್ಲ, ಈಗಲೇ ಅಳಿಯಲಿ. ನನ್ನ ಧರ್ಮ ಗುಣವನ್ನು ಬಿಟ್ಟು ಕುರುಪತಿಯಂ ಕೊಲ್ಲುವುದಕ್ಕೆ ಅಪ್ಪಣೆಯಂ ಕೊಡಲಾದ ಖಂಡಿಯ ವಾಯುತನಯ. ಸಾರಥಿ ಈ ಧರ್ಮ ರಾಜನ ಮಾಡಿದ ನೋಡಿದ್ಯಾ? ನೋಡಿದ್ದೀನಿ ದೇವ. ಆ ಕೌರವನ ಮೇಲೆ ಎಷ್ಟೊಂದು ಪ್ರೀತಿ. ಹೌದು ದೇವ. ಮಾಡಿದ ಕುರುಪತಿ ಕ್ಷಮವನ್ನು ಕೊಡಿದನಲ್ಲದೆ, ಅಯ್ಯೋ ಒಡ ಹುಟ್ಟಿದವನಿಂದ ಅಡಿವಲ್ಲಿ ಅತಿ ಕಷ್ಟಪಡವರಿಂದ ಹಂಡಕ್ಕೆಲ್ಲ ಮುಟ್ಟಲಿಲ್ಲ ಹಾಗೆ ಮನಂದನ ವಿವಿಧವರಿಗೆ ತಿಳಿದುತ್ತಿಲ್ಲ. ನಿನ್ನ ದುರ್ಗುಣ ಹೀಗೂ ಗೊತ್ತಾಯ್ತು ನಿನ್ನ ಮನುಷ್ಯನದನ. ಕೊಂಡು ಬರುವುದಕ್ಕೆ ಕೇಳಿದರೆ ಕೊಡೋದರಲ್ಲಿ ಹೇಳಿದೆಯಾ? ಅಯ್ಯೋ ದೊಡ್ಡವನೆಂದು ಇಲ್ಲವರೆಗೆ ಸುಮ್ಮನಿದ್ದೆ, ಇಲ್ಲವಾದ ಬಿಟ್ಟಿದ್ದೆ. ಹಾಗೆ ಮನಂದನ ನೀನು ಹೆಚ್ಚಿಗೆ ಮಾತನಾಡಿದರೆ ಈಗ ದಂಡದಿಂದ ನಿನ್ನ ತುಣುಕು ಮಾಡಿಬಿಡ್ತೀನಿ ನೋಡೋಣ. ಅಯ್ಯೋ ಅಯ್ಯೋ ಬಾಯಿನಂದನ ಹಿರಿಯನೋ ನಿನ್ನ ಮಗಳತನ. ಈ ಧರ್ಮಚನಂ ಯಾತಕ್ಕೆ ಒಡಗಿತ್ತಿ ಇಂಥ ಕೋಪವನ್ನು ಯಾತಕ್ಕೆ ತಾಳಿದ ಅಗ್ರಜ? ಅನುಜ, ದೈವ ಸ್ವರೂಪಿಯಾದ ಅಣ್ಣಯ್ಯನ ಮನದರ ಮಹಾ ಪಾಪ ಬರುವುದು, ಮೇಲಾಗಿ ಹಿರಿಯರಿಗೆ ಪತ್ರಿ ಉತ್ತರಾಡ ಬರುವುದು. ತತ್ತು ಪ್ರಯುಕ್ತ ಈ ಧರ್ಮಜನಾಜ್ಞೆಯಂತೆ ನಾವಿರುವ ತಕ್ಕದ್ದು ಕೇಳಿದೆಯ ಭೀಮ? ರಣರಂಗದಲ್ಲಿ ನಿಸೀಮ
ಬಿಡು, ಎಲ್ಲವಾದರೂ ಈ ಧರ್ಮ ಮಾಡೋ ಶಿಕ್ಷಣ ಮಾಡಿಬಿಡ್ತೀವಿ ನಾವು. ರಾಷ್ಟ್ರದ್ರೋಹವು ಬಂದರೆ ಚಿಂತೆವಿಲ್ಲ, ಈ ಯಮನನ್ನು ನಮ್ಮ ತಮ್ಮ ತಂದೆಯಾದ ಮರಣಕ್ಕೆ ಸೇರಿಸಿ ಬರೀ ಆಂಧ್ರ ಬರೋದಲ್ಲ ನಾವು ಅನುಸರಿಸಲು ನಡೆಯಬೇಕಲ್ಲದೆ ಆತನಿಗೆ ಎದುರುತ್ರ ಕೊಡಬಾರದೆಂದ ಎನಿಗೆ ನನಗೆ ಸ್ವಲ್ಪವಾದ ಜ್ಞಾನವಿಲ್ಲ. ಅದು ಯಾತಕ್ಕೆ ಅಗ್ರಜ? ಅದು ಯಾತಕ್ಕಂದರೆ ಅದು ಹೇತಕ್ಕೆ ಅಗ್ರಜ? ಈತನ ಮಾತು ಕೇಳಿ ಇದ್ದರಿಂದಲೇ ಇಂದ 20 ಕಾಲ ಬಂದು ಒಣಗಿತು. ತಿನ್ನವುದಕ್ಕೆ ಹಣ್ಣವಿಲ್ಲದೆ ಹಣ್ಣು ಕಾಯಿಗಳನ್ನು ತಿಂದು ಜೀವಿಸಬೇಕಾಯ್ತು. ಆತನ ಮಾತು ಕೇಳಿ ಇದ್ದರಿಂದಲೇ ಕಷ್ಟಪಡುತ್ತಾನೆ. ಈ ಮಾತು ಸಹಜ. ಆಹೋ ಹೈ ಕುಮಾರ, ಈ ಧರ್ಮಜನ ಮೇಲೆ ಹೇತಕ್ಕೋ ನಿನಗಿತ್ತು ಬೇಸರ? ಇನ್ನೇನಿದ ಇಂದ್ರ ಕುಮಾರ? ಹೊಡಿದ ಇಂದಿನ ಮಾತೆಯನ್ನು ಎತ್ತಿ ಆಡುತ್ತ ಈ ಧರ್ಮಜನ ಕೊಂದು ಬಿಡುವನೆಂದು ಹೋದರೆ ನಿನಗೆ ಏನು ಹೇಳಲಾರೆ ಅಗ್ರಜ? ಅಳಿಜ, ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿಕೋ ಭೀಮಸೇನ. ನಿನಗೆ ಅದಕ್ಕೆ ಬಂದಿದ್ದ ಇಂಥ ತಪ್ಪಿತನ? ಆಹೋ ಫಲ್ಗುಣ, ನೀನು ಮಾ ಸಂಪನ್ನ, ನಾನು ಕೇವಲ ಆಹೋ ಅಚ್ಚನ ತಮ್ಮ. ಆಹೋ ಅನ್ನ ಭೀಮಸೇನ, ನನ್ನೆಲ್ಲಿರುವುದಲ್ಲ ದಡ್ಡತನ, ನಿನ್ನೆಲ್ಲಿರುವುದಲ್ಲ ಜಾಣತನ. ಮಾತಿನಲ್ಲಿರುವ ಗುಣಗಳನ್ನು ಎತ್ತಿ ಹಾಡಿದೆ ಹೇಗೆ? ಆಗ ಎತ್ತ ಮಾತುಗಳನ್ನು ಹಾಡಿದರೆ ನನಗೆ ಬುದ್ಧಿ ಕಲಿಸಲು ಬಂದಿಯ ಫಲಗುಣ ಇದೇನೋ ನಿನ್ನ ನೋಡ್ತಾರೆ. ಆಹೋ ಅಗ್ರಜ, ಓ ನಿನ್ನೆ ನೀತಿ ಗೀತಿ ಹೆಣ್ಣು ಮುಂದೆ ಹೇಳಬೇಡ. ನನ್ನ ಧರ್ಮವು ನಿನಗಿರಲಿ, ನನಗೆ ಪಾಪವು ಬಂದರೆ ಬರಲಿ. ಅನುಜಾಯಿ ಮಾತು ಸಾಕ. ಭೀಮಾರ್ಜುನರೇ, ಚೆನ್ನಾಗಿ ಕೇಳಿರಿ. ಭೀಮಾರ್ಜುನ ಎನ್ನ ಪಂಚವ್ರಣ ಎಲ್ಲಿಲ್ಲದೆ ಈ ವೇದನ. ಭೀಮಾರ್ಜುನರೇ, ಚೆನ್ನಾಗಿ ಕೇಳಿರಿ. ಹೇಳುವೆ ರಾಮನ
ಪಾರ್ಥ, ಅಣ್ಣ ಧರ್ಮನಂದನ, ಭೀಮನಿಗೆ ನೀನು ಹೇಳುವುದೆಲ್ಲ ವ್ಯರ್ಥ. ಇದರ ಘೋಷಿಗೆ ನೀನು ಬಾರದಿರುವುದೇ ಸಮರ್ಥ. ತಮ್ಮಂದರಿಗೆ ಬೇಡವಾಗಿ ನಾನು ಬದುಕುವುದಕ್ಕಿಂತಲೂ ಭೀಮನಿಂದ ಮೃತ್ಯುವನ್ನೊಪ್ಪುವುದೇ ಮೇಲು. ಅಪ್ಪ ಭೀಮಸೇನ, ಧರ್ಮನಂದನ, ಇಗೋ ನನ್ನ ದೇಹವನ್ನು ನಿನಗೆ ಒಪ್ಪಿಸಿರುವೆನು. ನಿನ್ನ ಮನಕ್ಕೆ ಬಂದಂತೆ ಮಾಡಬಹುದೋ ವಾಯುತನಯ? ಅಯ್ಯೋ ಅಯ್ಯೋ ಧರ್ಮನಂದನ, ಏನು ಮಾತನಾಡಿದೆ? ಎಲ್ಲ ಸಾರಥಿ, ಇಂದಿಗೆ ನಾನು ಧನ್ಯನಾದೆನು. ನಮಗೆ ಬಂದಿರುವ ಕಷ್ಟವು ಪರಿಹಾರವಾಗುವ ಮಾರ್ಗವು ಗೊತ್ತಾಯಿತು. ಅತಿ ಜಾಗೃತಿಯಿಂದ ಹಿಂದಕ್ಕಿಲಾದಿಗೆ ಹೋಗುವುದಕ್ಕೆ ಪಾರ್ಥನ ಬರೆಯುವ ಗಡ್ಡಿಯ ಸಾರಥಿ, ಹೋಗು ನೀ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ. ಭೀಮನ್ ಮೈಗಾನ್ ಮಾಪ್ ಮಾಡ್ರಪ್ಪ. ಅಹೋ ಧನುಂಜಯ, ಅಹೋ ಧರ್ಮನಂದನ, ಮುನಿಶ್ರೇಷ್ಠರ ಸತ್ವಾಕ್ಯ ಕೇಳಿದೆಯಾ? ಅದೇನು ಹಾಗಲ್ಲ? ನಮಗೆ ಬಂದಿರುವ ರಕ್ಕಸರ ಪೀಡೆ ತಪ್ಪಬೇಕಾದರೆ ನೀನು ಇಂದ್ರಕಿಲಾದ್ರಿಗೆ ತೆರಳಿ ಈಶನ ಒಲಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದರೆ ತತ್ತಾಸ್ತ್ರದಿಂದ ರಕ್ಕಸರು ಮರಣವಾಗುವರಂತೆ. ಆದ ಕಾರಣ ಅದನ್ನು ತರಲು ನೀನು ಇಂದ್ರಕಿಲಾದ್ರಿಗೆ ತೆರಳಿ ಈಶನ ಒಲಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದರೆ ರಕ್ಕಸರು ವೇದವಾಸರು ಪಂಚಾಕ್ಷರಿ ಮಹಾಮಂತ್ರವನ್ನು ನನಗೆ ಉಪದೇಶಿಸಿದ್ದಾರೆ. ಆ ಮಹಾಮಂತ್ರವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ. ಇದರಿಂದ ನಿನ್ನ ತಪಸ್ಸು ಸಾರ್ಥಕವಾಗುವುದು ಪಾರ್ಥ. ಪಾಶುಪತಾಸ್ತ್ರವನ್ನು ಪಡೆಯಲು ನೀನೇ ಸಮರ್ಥ. ಪರಮೇಶ್ವರ ಕರ್ಕಮರೆ ಬಿಂದ್ರ. ಅಹೋ ಅಣ್ಣ ಧರ್ಮನಂದನ, ಅಹೋ ಅಣ್ಣ ಧರ್ಮನಂದನ, ಅರ್ಜುನ, ನಿನ್ನ ಆಜ್ಞೆ ಪ್ರಕಾರ ಇಂದಿನ ದಿವಸವೇ ಇಂದ್ರಾಕಿಲಾದ್ರಿಗೆ ರಥವನ್ನು ಮಾಡಿಸಿ ಈಶನ ಒಲಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿಸಿ ಇಂದ್ರಾಕಿಲಾದ್ರಿಗೆ ಕರ್ತವ್ಯನಾಗಿ ಧರ್ಮನಂದನ, ನಾ ಪಾಲಿಸೋಣ ನಿನ್ನ ಯೋಜನೆ. ನಿನಗೆ ಜಯವಾಗಲಿ, ಹೋಗಿ ಬರುವಂತವರಾಗು ಅರ್ಜುನ. ಪರಮೇಶ್ವರ ಬಳಿಗೆ ಬೈ ಸಾರಥಿ. ಶೃಂಗಾರತರ ಮಾತ ಬಂಗಾರದ ಬೆಳ್ಳಿಗಳಿಂದ ರತ್ನಸ್ತಂಭ ಸ್ವಚ್ಛವಾದ ಮುತ್ತುಗಳ ಪಂಚಲಗಳಿಂದ ಪರಿಶೋಧಿಸುವುದಕ್ಕೆ ಕುರುಕುಟ ಬುಧನಿಯಂ ಕೈವ ಧ್ವನಿಗೆ ಪ್ರತಿಧ್ವನಿಯ ಮಾಡುವ ವೇಗಕ್ಕಿಂತ ಮುಂಚೆ ನಡೆಯುವ ದಿವ್ಯ ಆಯಗಳನ್ನು ಚಂದನಕ್ಕೆ ಬಂಧಿಸು. ಹೊಳಿದ ಚಂಡ ಪ್ರಚಂಡ ಹರಿತ ಮೀನ ಮಾರ್ತಂಡ ಮೂರು ಲೋಕದ ಗಂಡಗಳಿಗೆ ಪಾರ್ತನ ಹೊಳಿದ ಹೋಗುವನೆಂದು ಗಂಡನನ್ನು ಜೈವೇರಿಯನ್ನು ಓಡಿಸುವಂತನಾಗದ ಈ ಸಾರಥಿ ಹೊಡಿಸು ಜೈವೇರಿ. ನಿಮ್ಮ ಇಷ್ಟದಂತಾಗಲಿ ಪರಮೇಶ್ವರ. ಹೌದು ದೇವ. ಎಷ್ಟು ಮನೋಹರವಾಗಿ ಕಾಣುತ್ತಿರುವುದು ನೋಡಿದ್ಯಾ ಸಾರಥಿ? ಹೌದು ದೇವ. ಸಾರಥಿ, ಉಪದಿ ಶಿವಿನಿಂದ ತುರಂಡಿತ ಬಂದ ಎಪ್ಪುದಿಯ ಮಧ್ಯ ಉಣ್ಣುವ ಸಾರಂಗದ ಮರಿಗಳನ್ನು ನೋಡು. ನೋಡಿದ್ದೀನಿ ದೇವ. ಸಾರಥಿ, ಉಪದಿ ಆನೆಯ ಕಾಲುಗಳ ಮುರಿದ ಮುಳ್ಳುಗಳನ್ನು ತಮ್ಮ ಚಳ್ಳುಕಿರಿಂದ ತೆಗೆಯುವ ಸಿಂಹದ ಮರಿಗಳನ್ನು ನೋಡು. ಬಿಸಿಲಿನ ತಾಪದಿಂದ ಬಸವಳದ ಬಂದ ಸರ್ಪದ ಸುಶಿಗಳನ್ನು ತಮ್ಮ ರೆಕ್ಕೆಗಳಿಂದ ತಂಗಾಳಿ ಬೀಸುತ್ತಿರುವ ಈ ನವಿಲುಗಳನ್ನು ನೋಡು. ನೋಡಿದ್ದೀನಿ ದೇವ. ಸಾರಥಿ, ಉಪದಿ ನವಿಲೆಂಬ ಕುರುವಿನಿಂದಲೋ ಬಾಳೆಯ ನುಣ್ಣವೆಲ್ಲವೋ ಪುಷ್ಪದ ಗುಚ್ಛಗಳೆಂಬ ಕುಚಂಗಗಳಿಂದಲೋ ವೀಣಾಜಿಸುವವನ ಲಕ್ಷ್ಮಿ ಎಂಬ ರಂಗಮಣಿಯ ಪ್ರದಕ್ಷಿಣಂ ತೋರಿಸುವ ಕಣ್ಣಲ್ಲಿ ಎಂಬಂತೆ ನಿರ್ಮಲಾಂಬುದಿಗೆ ತುಂಬಿ ಪರಿಚಿಸುವ ಈ ಸರಸುಗಳನ್ನು ನೋಡು. ನೋಡಿದ್ದೀನಿ ದೇವ. ಸಾರಥಿ, ಉಪದಿ ಈ ಸರಸುಗಳ ಸಮುದ್ರ ಎನ್ನುವುದಕ್ಕೆ ಸಂದೇಹವಿಲ್ಲ. ಈ ಸಮುದ್ರದ ಕಮಲುಗಳ ಕಪ್ಪ ಚಿಪ್ಪೆಗಳಾಗಿಯೂ ತಪ್ಪ ಸುತ್ತಿನ ಜಲಬಿಂದುಗಳನ್ನು ಮುತ್ತಿಗಾಗಿಯೂ ಆ ಇಂದ್ರಾಯಿಗಳ ಬೇನಾಳಿಗಳಾಗಿ
ಎನ್ನ ತಪಸ್ಸಿಗೆ ಸರಿಯಾದ ಸ್ಥಳ ಕಂಡಿಯ ಸಾರಥಿ ತಪಸ್ಸಿಗೆ ಕುಳಿತುಕೊಳ್ಳುವ ಜಾಗೃತಿ ನಿಮ್ಮೆಷ್ಟದಂತಾಗಲಿ ಭವತಿ. ನಾನು ಹೊಡೆದ ಹಂದಿಯು ಎತ್ತಲ ಹೋಗಿದೆ. ಅದರ ಉದರದಲ್ಲಿ ಪುರಾತನವಾದ ಬಾಣವು ನಾಗಿದರೂ ಕೂಡ ಹಂದಿಯು ಎತ್ತಲ ಹೋಗಿದೆ. ಅದನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ ಬನ್ನಿರೈ ಸೈನ್ಯ ಸಮೂಹವೇ. ಕುತ್ಕೊಳ್ರಿಗೆ ಎಲೈ ಭೂತ ಸಂಕುಲವೇ, ನನ್ನ ಬಾಣ ಏಟು ತಿಂದು ಹಂದಿಯು ಅಬ್ಬರಿಸುತ್ತಾ ಇಲ್ಲಿಯೇ ಬಿದ್ದಿರುವುದು. ಇದನ್ನು ತೆಗೆದುಕೊಂಡು ಹೋಗೋಣ ಬನ್ನಿರೈ ಭೂತ ಸಂಕುಲವೇ. ಬಂದಿದ್ದ ಹಂದಿಯ ಈ ಪುಣ್ಯರೆಂದು ಎಲ್ಲಿಂದ ಬಂದು ತಿಳಿಯಲು ಈ ಹಂದಿಯ ಮುನಿವೃಂದರ ಕೊಂದು ಹಾಕದೆ ಬಿಡಲು ಜೀವಘಾಸಿಯು ಮಾಡುವ ಹಂದಿಯ ನಾನೇ ಕೊಂದು ಸಜ್ಜನ ಹೃದಯ ರಕ್ಷಿಸುವ ಕರ್ತವ್ಯ ನನ್ನಿಂದರ ಚಂದ್ರಮೌಳಿ ಒಳ್ಳೆಯದು. ಆ ಹಂದಿ ಹತ್ತಿರಗೆ ಬರಲಿ ನೋಡಿಕೊಂಡು ನಿಲ್ಲು ನಾ ಒಡೆದ ಹಂದಿಯನ್ನು ಕೈಯಾಗಿ ಒಯ್ಯಲು ಸಮಾಜವಾಗಿ ಬಂದಿರಲೇ ಅದಮ್ಮ. ಹೋದ ಮಾಡಿದ ಮೃಗ ಪಕ್ಷಿಗಳ ಮಾಂಸವನ್ನು ತಿಂದು ನಿನ್ನ ಮಗವು ತಲೆಗೆ ಇಡ್ತೆ ಹೇಗೆ ನೋಡು ನೋಡಿ ಶಬರ ಬಹು ಎಚ್ಚರ. ಎಲೈ ಖಾಡುಗಾರವ, ಏನೇ ಶಬರ ಎತ್ತಿಯಲಿಂದ ಪೌರುಷವ. ಅದೇನೇ ಬಂದ ಅರೆವೇಳು ಗಿಡ ಮೂಲಿಕೆ ತಿಂದು ನಿನ್ನ ಪಿತ್ತವು ನೆತ್ತಿಗೇರಿದೆ ಹೇಗೆ? ನಿನ್ನ ಪಿತ್ತವ ನೆತ್ತಿಗೆ ನಾನು ಕೊಂದ ಹಂದಿಯ ಮುಟ್ಟಬೇಡ ಎಂದು ಎನ್ನಂ ರೆಟ್ಟೆ ಹಿಡಿದು ನೂಕುವೆಯ. ಸಹಜವಾಗಿ ನೂಕುವನ್ನು ಮಾಡುವುದನ್ನೇ ಮೂರ್ಖ. ಬಲ ಬಲ ನೆಟ್ಟಗಿದೆ ನಿನ್ನ ನ್ಯಾಯ. ಇನ್ನೊಮ್ಮೆ ಹೀಗೆ ಮಾಡಿದರೆ ಋತುವ ಕೋಪಕ್ಕೆ ಗುರಿಯಾಗುವೆಯ. ನನ್ನ ಹಂದಿಯ ಬಿಡನೆ ಬಿಟ್ಟು ಹೋಗುವೇನೆ. ಗೌರವ ಮುರಿಯಲು ನಿನ್ನ ಗರ್ವ. ಓಡವಿಯ ಗಿಡ ಮರಗಳಲ್ಲಿರುವ ಹತ್ತು ಕಾಗಿಗಳನ್ನು ಪಡೆದು ನೀರು ಮಡಗಿನಲ್ಲಿರುವ ಏಡಿ ಕಪ್ಪೆಗಳನ್ನು ತಿಂದ ಕಾಲ ಕಳೆಯುವ ಕೀಳು ಕುಲ್ಲದ ಬೇಡನಿಗೆ ಇಂಥ ಘೋರತರವಾದ ಹಂದಿಯ ಕೊಲ್ಲುವ ತ್ರಾಣ ಎತ್ತರದ ಬೆಳಕುಲ್ಲ ಬಳಿಗೆ 32 ಅಲ್ಲ. ಚೆನ್ನಾಗಿ ಕೇಳು. ಏನೋ ಈ ಕೊಂಡ ಚೆನ್ನಾಗಿ ಹೇಳು. ಸಹಜವಾಗಿ ಜನ್ಮನ ಮಾಡುವುದಕ್ಕೆ ಏನೇ ಹತಮ ನಿನ್ನ ಗುಂಡಿಗೆ ಚೀಲಿ ನನ್ನ ಬೇಟ ನಾಯಿಗಳಿಗೆ ಬಿಸಿ ರಕ್ತ ಕುಡಿಸುತ್ತೇನೆ ನೋಡು ಗೌರವ. ತೋರಿಸುವುದರಿಂದ ಪೌರುಷವ. ಹೊಡಿಕೆ ಬಳಿ ಬಳಿದೆಯ ಈ ಎನ್ನಳ ಯುದ್ಧವ ಮಾಡುವೆಯ ಇಂಥ ಮಾತುಗಳನ್ನಾಡಬೇಡ ಏನೇ ಬುದ್ಧಿಯಲ್ಲಿ ಮುತ್ತಿಯನ್ನು ಕೇಳಿಕೊಂಡ್ರೆ ಹೇಗೆ ಆರಿ ಒಡನ ನಡೆಯು ಕೆಣಕ ಬಲ್ಲದೆ ಗಂಡರನ್ನು ಆಹಾರ ಮುಂದೆ ಬದುಕು ನಿಲ್ಲುವುದೇ
ನಿನ್ನಯ ಸೊಲ್ಲ ಎಲೈ ಬಡ ತಪಸ್ವಿ ಏನೇ ಮುನಿಯಂದ್ರ ಎಲ್ಲರನ್ನ ಕೆಣಕುವುದು ನಿನ್ನಿಂದ ಆಗದು. ಅದು ಹೇಳಕ್ಕೆ ಆಗಲ್ಲ ಏವಂಡ ಕೃತ ಎಣ್ಣಂ ನನ್ನ ಯುದ್ಧಕ್ಕೆ ಯಾತಕ್ಕೆ ಕರಿತೀಯ? ಕರ್ಮದ ಮಾಡುವುದನ್ನೇ ಆದವ ನಿನ್ನಂತ ಹುಲ್ಲು ಮುಡಿಯಂ ನನ್ನನ್ನು ಗೆಲ್ಲುವುದೇ ಭ್ರಷ್ಟ ಪರಮ ಪಾಪಿಷ್ಟ. ಬಳಿ ಬಳಿಗೆ ಅಂಡಿಯ ಕೊನೆಯಿಂದ ಮತ್ತೆ ಬಾಯ್ತಿರದು ಕೇಳಿದರೆ ಬಳಿದ ಈಗದ ಬಾಣವನ್ನು ನೋಡಿ ಪ್ರಯೋಗಿಸುವನ ಇದನ್ನು ನಿಗ್ರಹಿಸಿಕೊಂಡ್ಬಿಟ್ಟ ಮಾಡಿದ್ರು ತಕ್ಕ ಎಲೈ ಗೌರವ
ಈ ಬೇಡನೆಯನ್ನ ಅಸ್ತ್ರಗಳನ್ನು ತುಂಡು ಕೆಲವು ಅಸ್ತ್ರಗಳನ್ನು ಕಸಿದುಕೊಂಡು ಬಿಟ್ಟನು, ಕೆಲವು ಬಾಣಗಳನ್ನು ನುಂಗಿ ನೀರು ಕುಡಿದು ಬಿಟ್ಟನು, ಎನ್ನ ಕೈಯ ಬಡಿದು ಮಾಡಿಬಿಟ್ಟ. ಬರ ಕೈಯಿಂದ ಇವನ ವಿರುದ್ಧವನ್ನು ಹೇಗೆ ಮಾಡಬೇಕು? ಬರಗೈಯಿಂದ ಇವನಲ್ಲಿ ವಿರುದ್ಧವನ್ನು ಹೇಗೆ ಮಾಡಬೇಕು ಮತ್ತು ಇವನನ್ನು ಹೇಗೆ ಗೆಲ್ಲಬೇಕು ದೇವ? ಈ ಮಹಾನುಭಾವ ಹೇ ಕಾಮಿನಿ, ಪ್ರಿಯಾ, ಆ ಪ್ರಾರ್ಥನೆಗೆ ಮಾಡಿದ್ದು ಕಷ್ಟವೆಂದು ತಿಳಿಯಬೇಡ. ಅವನನ್ನು ಹಿಂಸುವುದಕ್ಕಲ್ಲ, ಭಕ್ತಿಯ ಪರೀಕ್ಷಿಸಿದೆ. ಅವನ ಇಷ್ಟಾರ್ಥವನ್ನು ಕೊಡುವುದಕ್ಕೆ ಒಳಿತಲ್ಲ ಪಾರ್ವತಿ. ಅಹೋ ಕಾಂತ, ಹೇ ಕಾಂತೆ, ನಿಷ್ಠಾವಂತನು ಮಹಾಭಕ್ತನು ಆ ಪ್ರಾರ್ಥನೆಂದು ಹೇಳಿದೆ ಅಲ್ಲವೇ? ಹೌದು ಕಾಂತೆ. ಮತ್ತೆ ಅವನ ಬೇಡದ ಇಷ್ಟಾರ್ಥವನ್ನು ನೆರವೇರಿಸುವುದನ್ನು ಬಿಟ್ಟು ಅವನೊಂದಿಗೆ ಯುದ್ಧವನ್ನು ಗೈದರೆ ನಿನ್ನನ್ನು ನೋಡಿದ ಜನರು ಭಕ್ತ ದ್ರೋಹಿ ಎಂದು ಅನ್ನುವುದಿಲ್ಲವೇ? ಪ್ರಿಯಾ, ಹೇ ಪ್ರಿಯೆ, ನಿನ್ನ ಹಠವನ್ನು ಬಿಟ್ಟು ನಿನ್ನ ಭಕ್ತನಿಗೆ ಬೇಡಿದ ವರವನ್ನು ನೀಡಿ ಎಂದು ಬೇಡಿಕೊಳ್ಳುವಿನ ಪ್ರಿಯ. ಈಡೇರಿಸು ಭಕ್ತರ ಸಂಶಯ. ಹೇ ಹಸ್ತದಲ್ಲಿರುವ ಅಸ್ತ್ರವನ್ನು ನಾಶವಾದ ಕಣ್ಣಿಯ ಗಿರಿಜಾನಂದನಿ. ಆಹಾ, ಇದೇನು ಆಶ್ಚರ್ಯ! ಹಿಂದಕ್ಕೆ ದ್ರುಪದ ರಾಜನ ಪಟ್ಟಣವ ಕೂಡಿದ ಅನೇಕ ರೂಢೀಶರಂ ಗೆದ್ದನು, ಕುರುರಾಯರಂ ಗರ್ವ ಮುರಿದನು. ಕುರುಪತಿಯಂ ಸೆರೆ ಹಿಡಿದ ಇವ ಗಂಧನನ್ನು ಮಾಡಿಸಿದನು. ಅನೇಕ ರಾಕ್ಷಸರ ಮೊಕ್ಕಲಿಕ್ಕಿದನು, ಬೆಕ್ಕಿ ನೀರಿನ ಪರಾಕ್ರಮಿಗಳನ್ನು ಗೆದ್ದನು. ಶಿವ ಶಿವ ಹಿಂದಕ್ಕೆ ದಾರ ದಾವ ಹಿರಿಯರನ್ನು ದೋಷಿಸಿದರು. ದಾವ ದೇವರನ್ನು ಎಲ್ಲಿಯೋ ಅನ್ಯೋ, ಎಲ್ಲಿಯೋ ನರ, ಎಲ್ಲಿಯೋ ಶಬರ. ಈ ಕಾಡು ಬೇಡನಿಗೆ ಸೋತು ಈ ರೂಢಿ ಒಳಗೆ ಮುಖ ತೋರಿಸಿದವರನ್ನು ಎನ್ನಲ್ಲಿರುವ ಅಸ್ತ್ರವನ್ನು ಬಡಿದಾಗಿ ಹೋದವು. ಅಸ್ತ್ರವನ್ನು ಸಾಕು ಮಾಡುವ ಮುಷ್ಟಿಯುದ್ಧವನ್ನು ಮಾಡುವೆನು. ಆದ ಕಾರಣ ಮುಷ್ಟಿಯುದ್ಧಕ್ಕೆ ಜಾಗೃತಿ ನೃತ್ಯಕ್ಕೆ ಸನ್ನಿಧಾನಗೊಳಿಸುವನು. ನೋಡಿ ಎನ್ನ ಬಹುಗಳಾದ ಬಿಗ್ಗಲ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಅದಮ್ಮ. ಹರಿಯರ ಚಾತ್ರಿಗಳಿಗೆ ಬೆನ್ನು ತೋರಿಸದ ಗಂಡು ಕಲಿಯಾದ ಅರ್ಜುನನ ಬೆನ್ನು ಕಂಡೆಯ ಪಾರ್ವತಿ. ಶಂಕರ, ಹೇ ಪಾರ್ವತಿ, ಅರ್ಜುನನ ಬೆನ್ನು ನೋಡಿದೆ ಎಂದು ಹೇಳಿದೆಯಲ್ಲ? ಹೌದು ಕಾಂತೆ. ಪ್ರಿಯಾ, ನೀನು ನನ್ನೊಂದಿಗೆ ಇದುವರೆಗೂ ಅರ್ಜುನನ ಬೆನ್ನು ನೋಡಿದವರು ಯಾರು ಇಲ್ಲವೆಂದು ಹೇಳಿದೆಯಲ್ಲ? ಹಾ, ಅದಕ್ಕಾಗಿ ನಾನು ನಿನ್ನಲ್ಲಿ ಪಂಥವನ್ನು ತೊಟ್ಟೆನು. ನಾನು ಅರ್ಜುನನ ಬೆನ್ನು ನೋಡಲೇಬೇಕೆಂದು. ಈಗ ನಾನು ಅರ್ಜುನನ ಬೆನ್ನನ್ನು ನೋಡಿದೆನು ಪ್ರಿಯಾ. ಈಡೇರಿಸಿದೆ ನೀನು ಸತಿಯ ಸಂಶಯ. ಆಹಾ, ಇದೇನು ಆಶ್ಚರ್ಯ! ಯಾವ ಕಥನಗಳು ಕಲಿಪಾಕ್ತನ ಬೆನ್ನು ನೋಡಿದವರೇ ಇಲ್ಲ. ಎನ್ನಲ್ಲಿ ವೈರಾಗ್ಯವು ಸಾಧಿಸಿ ಎನ್ನ ಬೆನ್ನು ಕಾಣುವುದು ಸಾಮಾನ್ಯ ಮನುಷ್ಯರಿಗೆ ಮಾತ್ರ ಸಾಧ್ಯವಿಲ್ಲ. ಸಾಕ್ಷಾತ್ ಪರಮೇಶ್ವರ ಪಾರ್ವತಿಯರ ಬಂದು ಎನ್ನ ಸಮ್ಮುಖದಲ್ಲಿ ಮಾತನಾಡುತ್ತಿರಲ್ಲ. ಇನ್ನು ಇವರಲ್ಲಿ ವೈರಾಗ್ಯ ಬಿಟ್ಟು ಭಕ್ತಿಯನ್ನಿಟ್ಟು ಜ್ಞಾನ ದೃಷ್ಟಿಯಿಂದ ನೋಡುವೆನು. ಆಹೋ, ಜಗನ್ಮಾತೆಯಳದಮ್ಮ ಪಾರ್ವತಿ ದೇವಿ, ಜಗದ್ರಕ್ಷಕನಾದ ಪರಮೇಶ್ವರ, ಭಕ್ತರ ಪದ್ಮ ದಿವಾಕರ, ಎನ್ನ ಪರೆಯ ಬಾರ ನಿನ್ನ ಕೈ ಕೃಪಾಕರ ದೇವಾ. ಪಾರ್ಥ, ಎನ್ನ ಅಜ್ಞಾನದ ದಾರದಿಂದ ನಿನ್ನ ತಿಳಿಯದ ಮನ ಬಂದಾಗಿ ನಿಂದಿಸಿ ನಿನ್ನ ಕೈ ಕಾಲುಗಳನ್ನು ತುಳಿದನು. ನಾನು ಮಹಾಪಾಪಿಯಾದನು. ಈ ತಪ್ಪನ್ನು ಮನ್ನಿಸಿ ಎನ್ನ ಕಾಪಾಡುವ ಮೃತ್ಯುಂಜಯ ಮಾಡು ಎನ್ನ ಮೇಲೆದರ. ಅಹೋ ಬಾಲ ಸದ್ಗುಣ ವಿಚಾರ. ಅಹೋ ಪರಮಾತ್ಮ, ನಿನ್ನ ಇಷ್ಟವಾದವರು ಕೇಳುವಂತ ನಾವು ಬಾಲ ಅಧಿಕ ಗುಣಶೀಲ. ಅಹೋ ದೇವ ದಯಸಾಗರ. ಅರ್ಜುನ, ನಾನು ಮಾಡಿದ ಶತಾಪರಾಧವ ಮನ್ನಿಸಿ ನಾನು ಯಾವ ಅಸ್ತ್ರವನ್ನು ಪಡೆಯಲಿಗೋಸ್ಕರ ಇಲ್ಲಿಗೆ ಬಂದೆನು?
ಪರಾಕ್ರಮಿ ಸತ್ಯನ ಪ್ರೇಮಿ. ಅಹೋ ಪಾತ್ರ ಅಯ್ಯೋ ನೀನೇ ಸಮರ್ಥ. ಅಹೋ ಪರಮಾತ್ಮ. ತಪ್ಪಡಿ ಸ್ವಲ್ಪ ತಡ್ರಪ್ಪ, ಸ್ವಲ್ಪ ತಡ್ರಿ. ಅಹೋ ಬಾಲ ಅಹೋ ಪರಮಾತ್ಮ. ಪಾಶುಪಶಾಸ್ತ್ರವನ್ನು ಕೊಡುವನು ಇಡಿ. ಹಾ. ಇಲ್ಲಿಂದ ಹಿರಣ್ಯ ನಗರಕ್ಕೆ ಹೋಗಿ ಇಂದ್ರನ ಬಂಧವನ್ನು ಹರಿಸಿ ಕಾಲು ಕೆಳ ನಿವಾತಗಳಾದ ರಕ್ಕಸಂ ಸಂಹರಿಸಿ ಸುರಲೋಕವನ್ನು ಉದ್ಧರಿಸಿ ಧರ್ಮರಾಜಾಂತಗಳನ್ನು ಸಂತೋಷಪಡಿಸಿ ಸುಖದಿಂದ ಬಾಳು ಹೋಗು. ಹೇ ಫಲ್ಗುಣ, ಅಹೋ ಪರಮಾತ್ಮ. ದಾನವರನ್ನು ಯುದ್ಧ ಮಾಡುವಾಗ ಪಾಶುಪಶಾಸ್ತ್ರವಾಗಿಯೂ ದೇವತೆಗಳನ್ನು ಯುದ್ಧ ಮಾಡುವಾಗ ಬ್ರಹ್ಮಾಸ್ತ್ರವಾಗಿಯೂ ಉಪಯೋಗಿಸು ಫಲ್ಗುಣ. ಇದೇ ನೋಡಿ ಈ ಅಸ್ತ್ರದ ಗುಣ. ನಿನ್ನ ಇಷ್ಟದಂತೆ ಬಾಗಲಿ ಪರಮಾತ್ಮ. ತಳವಾರ ತಿಪ್ಪೇಸ್ವಾಮಿ ಇವರು ಪರಮೇಶ್ವರನ ಪಾತ್ರ ಮಾಡಿದವರು 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅದೇ ರೀತಿ ಇದೇ ಗ್ರಾಮದ ತಿಪ್ಪಯ್ಯನವರು ಕೂಡ ಪರಮೇಶ್ವರನ ಪಾತ್ರ ಮಾಡಿದವರು 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಆಹೋ ಪುತ್ರನಾದ ಅರ್ಜುನ, ಅಮ್ಮ ಪಾರ್ವತಿಯಾದ ಜನನಿ, ನಿನ್ನ ನಿಚ್ಚಲವಾದ ತಪ್ಪಕ್ಕೆ ಮೆಚ್ಚಿ ಹ, ಎನ್ನ ಕಾತನು ನಿನಗೆ ಪಾಶುಪತಾಸ್ತ್ರವನ್ನು ವರವಾಗಿ ಕೊಟ್ಟಿರುವೆನು. ಹೌದು ಮಾತೆ. ಆದರೆ ನಾನು ಈ ನಿನ್ನ ಭಕ್ತಿಗೆ ಮೆಚ್ಚಿ ಎಂಥ ವರವನ್ನು ಕೊಡುವೆನು ಗೊತ್ತಾ ಕಂದ? ಎಂತ ವರವನ್ನು ಕೊಡುವ ಮಾತೆ? ಹೇಳುವೆನು ಕೇಳು ಪುತ್ರ. ಆದಿಯಲ್ಲಿ ಸವಿಸ್ತಾರವಾಗಿ ಹೇಳಮ್ಮ ಜನನಿ. ಮಗನೇ ಜನನಿ ಮಗನೇ ಯಾವ ಅಸ್ತ್ರ ಮಾತೆ? ಅಮ್ಮಯ್ಯ, ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಸಹಜವಾಗಿ ಇಟ್ಟುಕೊಳ್ಳೋನು ಮಾತೆ. ಯಾವ ಅಸ್ತ್ರವೆಂದು ಹೇಳುವೆನು ಕೇಳು. ಅದ್ಯಾವ ಚೆನ್ನಾಗಿ ಹೇಳು ಮಾತೆ. ಅಂಜನ
ಚಿತ್ತವಿಟ್ಟು ಕೇಳು. ಅದೇನು ಸವಿಸ್ತಾರವಾಗಿ ಹೇಳಮ್ಮ ಜನನಿ. ಇದು ನೋಡಲು ಒಂದಾಗಿ ಕಾಣುವುದು, ಬಿಟ್ಟರೆ ಎರಡಾಗುವುದು. ವೈರಿಯ ಎದೆ ತಾಕಿದರೆ ನೂರಾಗಿ, ಸಾವಿರ ಆಗಿ ವೈರಿಯ ಶಿರವನ್ನೇ ಖಂಡಿಸಿ ಮತ್ತೆ ನಿನ್ನ ಬಳಿಗೆ ಒಂದಾಗಿ ಬಂದು ಸೇರುವುದು ಪುತ್ರ. ಹೌದು ಹೇಳು ಮಾತೆ. ಆದ್ದರಿಂದ ಇದನ್ನು ಜಾಗೃತಿಯಿಂದ ಉಪಯೋಗಿಸು ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತೆ ಆಗದಮ್ಮ ಜನನಿ. ಅವೋ ಜಗನ್ಮಾತೆಯಾದಮ್ಮ ಪಾರ್ವತಿ ದೇವಿ, ಜಗದ್ರಕ್ಷಕನಾದ ಪರಮೇಶ್ವರ ಅರ್ಜುನ, ನಿಮ್ಮ ಪಾದರವಿಂದಗಳಿಗೆ ವಂದಿಸುವೆನು. ನಾನು ಹೋಗಿ ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ ಕಳಿಸಿರ ಈ ದಂಪತಿಗಳನ್ನ. ಹೋಲಿನ ಬಳಿವಲ್ಲಿ ಸಾರಥಿ ಭೂಪತಿ ಕ್ಷೇತ್ರಭೇದಗಳಿಗೆ ನಿಲುಕದ ತತ್ಮನ ಮುನಿ ರಾಕ್ಷಸಾದಿಗಳಿಗೆ ಸಪ್ತಪಸಿಗೆ ನಿಲುಕದ ಚಿನ್ನದ ಮೂರ್ತಿಯಾದ ಪರಮೇಶ್ವರನಿಂದ ಪಾಶುಪಸತ್ರವನ್ನು ಪಡೆದುಕೊಂಡನು. ಮತ್ತು ಪಾರ್ವತಿ ಅಮ್ಮನವರ ಅಂಜನಾಸ್ತ್ರವನ್ನು ಪಡೆದುಕೊಂಡನು. ಜಟಾಸುರ ನಾಣ್ಯ ಧನ್ಯನೋ ನಾಣ್ಯ ಮಣ್ಣಿನ ಬಳಿವಲ್ಲಿ ಸಾರಥಿ ಭೂಪತಿ ಚಕ್ರಂ ಕೊಲ್ಲುವುದಕ್ಕೆ ಜಾಗೃತಿಯಿಂದ ನನ್ನ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಗರ ಸರ್ದಿ ಹೊಸ ಧೈರ್ಯ ಭೀಮ ಅಹೋ ತಮ್ಮ ವಾಯುಪುತ್ರ, ನಿರ್ಮಲ ಚರಿತ್ರ, ನಮ್ಮ ಕಷ್ಟವು ಏನೆಂದು ಹೇಳಲಿ. ಅದು ಹೇಳಿ ಮನಂದನ. ಈಶನ ಒಲಿಸಿ ಪಸಾಂತರವನ್ನು ಪಡೆದುಕೊಂಡು ಬರುತ್ತೇನೆಂದು ಹೋದ ಪಾರ್ಥನು ಇನ್ನೂ ಇದುವರೆಗೂ ಬರದಿರಲು ಕಾರಣವೇನಿರಬಹುದು? ಅಯ್ಯೋ, ಪಾರ್ಥನು ಎತ್ತಬೋದನು, ಏನಾದನು ತಿಳಿಯದಂತಾಯಿತು. ಈಶನು ಮಚ್ಚಿಸಿದೆ, ಹಾಗೆ ಪ್ರಾಣವನ್ನು ಕಳೆದುಕೊಂಡನು ಏನು? ಅಯ್ಯೋ ಪಾರ್ಥ, ನೀನಿಲ್ಲದ ಮೇಲೆ ಎಮ್ಮಗಾಯಿತು ಅನಾರ್ಥ. ನಿನ್ನ ಮೆಟ್ಟಿಗೆ ನೋಡುವೆನು, ನಿನ್ನೊಡನೆ ಎಟ್ಟಿಗೆ ಮಾತನಾಡುವೆನು. ಅಯ್ಯೋ ತಮ್ಮ, ಮೂರು ಲೋಕದ ಗಂಡನೆನಿಸಿದ ಪಾರ್ಥ, ನೀನಿದ ಮೇಲೆ ನಾವಾಗುವುದು ವ್ಯರ್ಥ. ಆವೋ ಅನ್ನ ಧರ್ಮನಂದನ ನಮ್ಮ ಭೀಮಸೇನ, ಪ್ರಚಂಡ ತಂಡಗಿಂತ ಕಾಂಡಿವು ಗೋರಿ ಅಂತ ಬೋಧನ. ನಿನ್ನ ಮನಸ್ಸಿಗೆ ಹತ್ತುಕೊಳ್ಳಬದ ಪಾರ್ಥದ ವ್ಯಸನ. ಆವೋ ಧರ್ಮ ಚಂಜಾತು ಆಗ ಅಲ್ಲಿ ನೋಡು. ದಾರಿಯಲ್ಲಿ ಬ್ರಾಹ್ಮಣರು ಬರಂತೆ ಕಾಣುತ್ತದೆ. ಅವರನ್ನು ಹೋಗಿ ವಿಚಾರಿಸಿದರೆ ಗೊತ್ತಾಗಬದ ಮತನ. ಅನುಜ, ನಿನ್ನ ಇಷ್ಟದಂತೆ ಆಗಲಿ. ಆಗ್ರಜ ನಿನ್ನ ಇಷ್ಟದಂತಾಗಲಿ. ನಮೋ ನಮೋ ಭೂಸೂರೋತ್ತಮರೇ, ನಿಮ್ಮ ಪಾದಪದ್ಮಗಳಿಗೆ ವಂದಿತೆ. ಧರ್ಮರಾಜಾರಿಗೆ ಶುಭವಾಗಲಿ. ಮೇಲಕ್ಕೇಳು. ಈ ಧರ್ಮಾಸನವನ್ನು ಅಲಂಕರಿಸುವಂತವರಾಗಿರಿ ಸ್ವಾಮಿ. ಧರ್ಮನಂದನ, ನಿನ್ನ ಇಷ್ಟದಂತಾಗಲು. ತಾವು ಯಾವ ಕಡೆಯಿಂದ ಪ್ರಯಾಣವನ್ನು ಬೆಳೆಸಿದ್ದೀರಿ ಹೇಳುವಂತವರಾಗಿರೈ ಸೂರೋತ್ತಮರೇ. ಅಹೋ ಧರ್ಮರಾಜರು, ಅಹೋ ಸ್ವಾಮಿ, ಆದರೆ ನಿನ್ನ ನೋಡಿಕೊಂಡು ಹೋಗಬೇಕೆಂದು ಬಂದಿರುವೆನು. ಅದಕ್ಕೆ ತಮ್ಮ ಮುಖ ಕಮಲವು ಬಾಡಿದಂತೆ ಕಾಣುತ್ತಿದೆ. ಇದರ ವಿಷಯ ಎನ್ನ ಮುಂದೆ ಚೆನ್ನಾಗಿ ಬೇಡಪ್ಪ ಧರ್ಮರಾಜ. ಅಹೋ ಸ್ವಾಮಿ, ಅಹೋ ರಾಜ, ಯಾವ ಕಷ್ಟವಂತೂ ಹೇಳಲಿ, ರಾಜ ಭ್ರಷ್ಟನಾದ್ದು ಹೇಳಲಿ, ಒಡನೆಯ ಮಾನ ಭಂಗವಾದದ್ದು ಹೇಳಲಿ, ಅರಣ್ಯದಲ್ಲಿ ಕಾಲಾಹರಣ ಮಾಡುತ್ತಿರುವುದು ಹೇಳಲಿ, ನನ್ನ ಕಷ್ಟವು ಏನೆಂದು ಹೇಳಲಿ ಸ್ವಾಮಿ. ಈ ಕಷ್ಟವೆಲ್ಲ ಹಾಗಿರಲಿ, ಅರ್ಜುನನನ್ನು ಇಂದ್ರಕಿಲಾದ್ರಿಗೆ ಕಳುಹಿಸಿ ಬರಲಿಲ್ಲವೆಂದು ದಾರಿ ನೋಡುತ್ತಿರುವುದು ಹೇಳಲಿ. ಅಹೋ ಸ್ವಾಮಿ, ಅಹೋ ಧರ್ಮರಾಜ, ಈ ಕಷ್ಟವೆಲ್ಲ ಹಾಗಿರಲಿ, ಪಾಶುಪಸಾಶ್ರಮ ಪಡೆಯಲು ಹೋದ ಪಾರ್ಥನ ಸಂಗತಿಯೇ ತಿಳಿಯದಾಗಿದೆ. ನೀವಾದರೂ ಇದರ ವಿಷಯ ಸ್ವಲ್ಪ ಹೇಳುವಂತವರಾಗಿರೈ ಸೂರೋತ್ತಮರೇ. ಅಹೋ ಧರ್ಮರಾಜರೇ, ಅಹೋ ಸ್ವಾಮಿ, ನಿನಗೆ ಹೇಳತಕ್ಕದ್ದೇನಿದೆ ಮುಂದೆ ನಿನ್ನ ತಮ್ಮನ ಸಂಗತಿ ತಾನೇ ಗೊತ್ತಾಗುತ್ತದೆ. ಇದಕ್ಕೆ ನೀನು